ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ಆಸಿಫ್ ಮುನೀರ್ ಅವರ ಈ ಸ್ನೇಹ ಬಾಂಧವ್ಯದ ಬಗ್ಗೆ ಜಾಗತಿಕವಾಗಿ ಚರ್ಚೆಗಳಾಗ್ತಾ ಇತ್ತು. ಇವರು ಅವರನ್ನು ಅತ್ಯುತ್ತಮ ನಾಯಕ ಅಂತ ಕರೆಯೋದು, ಅವರು ಇವರನ್ನು ಅತ್ಯುತ್ತಮ ವ್ಯಕ್ತಿ ಅಂತ ಕರೆಯೋದು ಎಲ್ಲವೂ ಆಗಿತ್ತು. ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ನಂತರ ಪಾಕಿಸ್ತಾನದ ವಿರುದ್ಧ ಇದೇ ಆಸಿಫ್ ಮುನೀರ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಹಾಡಿ ಹೊಗಳಿಬಿಟ್ಟಿದ್ದು. ಅತ್ಯುತ್ತಮವಾದಂಥ ವ್ಯಕ್ತಿ ಅಂತ ಕರೆಯೋದು ಮಾತ್ರವಲ್ಲದೆ ಶ್ವೇತ ಭವನಕ್ಕೆ ಕರೆಸಿ ಎಂಥ ಔತಣಕೂಟ, ಯಾವುದೇ ನಾಯಕರು ಇಲ್ಲದೆ ಇದ್ದಾಗ ಒಂದು ಅದ್ಭುತವಾದಂಥ ಔತಣಕೂಟವನ್ನು ಇದೇ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ರು. ಆದರೆ ಇದೀಗ ಅಮೆರಿಕಾದ ಗುಪ್ತಚರ ಇಲಾಖೆ ಹೇಳ್ತಾ ಇದೆ, ದೋಸ್ತಿಯನ್ನು ಒಂದು ರೆಡ್ ಫ್ಲಾಗ್ ಅಂತ ಅವರು ಕರೆದುಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಂಬಬಾರದು ಅಂತ. ಯಾಕೆ, ಏನಾಯಿತು, ವರದಿ ಏನು ಹೇಳುತ್ತೆ? ಪ್ರಮುಖವಾಗಿ ನೋಡೋದಾದರೆ ಟ್ರಂಪ್ ಮುನೀರ್ ದೋಸ್ತಿ ಅಮೆರಿಕಾಗೆ ಇದೀಗ ಆತಂಕ ಶುರುವಾಗ್ತಾ ಇದೆ. ಹೆಂಗೆ? ಇರಾನ್ ಜೊತೆಗೆ ಡಬಲ್ ಏಜೆಂಟ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ವ್ಯಕ್ತಿಗಳು ಜೀವನದಲ್ಲಿ ಇರ್ತಾರೆ, ಅವರು ನಾವೇನು ಮಾತನಾಡ್ತೀವಿ ಅನ್ನೋದನ್ನು ಕೇಳಿಸ್ಕೊಳ್ತಾರೆ, ನಮ್ಮ ಶತ್ರುಗಳು ಏನು ಮಾತನಾಡ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ತಾರೆ. ಅವರ ವಿಚಾರಗಳನ್ನು ಇವರಿಗೆ ವಿನಿಮಯ ಮಾಡೋದು, ಇವರ ವಿಚಾರಗಳನ್ನು ಅವರಿಗೆ ವಿನಿಮಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಮುನೀರ್ ಮಾಡ್ತಾ ಇದ್ದಾರೆ ಅಂತ ಡಬಲ್ ಏಜೆಂಟ್ ಹೊಂದಿದ್ದಾರೆ. ಹೆಂಗಿದು? ಆಸಿಮ್ ಮುನೀರ್ 2016 ಮತ್ತು 2017ರಲ್ಲಿ ಪಾಕಿಸ್ತಾನದ ಮಿಲಿಟರಿ ಇಂಟೆಲಿಜೆನ್ಸ್ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಮುಖ್ಯಸ್ಥರಾಗಿ ಕೆಲಸ ಮಾಡುವಂತಹ ಸಮಯದಲ್ಲಿ ಇರಾನ್ನ ಉನ್ನತ ನಾಯಕರೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನ ಇದೇ ಆಸಿಮ್ ಮುನೀರ್ ಹೊಂದಿದ್ರು. IRGCಯ ಕಮಾಂಡರ್ ಆಗಿದ್ದಂಥ ಆ ಸಮಯದಲ್ಲಿ ಕಾಸಿಂ ಸುಲೈಮಾನಿ ಈ ವ್ಯಕ್ತಿಯ ಜೊತೆಗೆ ಅವರು ಸಂವಾದವನ್ನು ನಡೆಸಿದ್ರು, ಮಾತುಕತೆಯನ್ನು ನಡೆಸಿದ್ರು ಅಂತ. ಇದಕ್ಕಾಗಿಯೇ ನಿವೃತ್ತ ಪಾಕಿಸ್ತಾನಿ ಜನರಲ್ ಅಹಮದ್ ಸಯೀದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ಇರಾನ್ ಸೇನೆಯ ಪ್ರಭಾವಿ ವ್ಯಕ್ತಿಗಳೊಂದಿಗೆ ವೈಯಕ್ತಿಕ ಸಮೀಕರಣವನ್ನ ಆಸಿಮ್ ಮುನೀರ್ ಹೊಂದಿದ್ದಾರೆ. ಬೇರೆ ಯಾರು ಹೇಳ್ತಾ ಇರೋದಲ್ಲ, ಸ್ವತಃ ಪಾಕಿಸ್ತಾನದ ನಿವೃತ್ತ ಜನರಲ್ ಕೊಟ್ಟಿರುವಂತಹ ಹೇಳಿಕೆ. ಹೀಗಾಗಿ ಕಾಸಿಂ ಸುಲೈಮಾನಿ ಜೊತೆಗೆ ಇವರ ಸ್ನೇಹ ಇತ್ತು 2016-17ರಿಂದ. ಹೀಗಾಗಿ ಇರಾನ್ನ ಅನೇಕರ ಜೊತೆಗೆ ಇವರು ಸಂಬಂಧವನ್ನು ಇಟ್ಕೊಳ್ಳುವ ಮುಖಾಂತರ ಡಬಲ್ ಗೇಮ್ ಆಡುವಂತಹ ಆತಂಕವನ್ನು ಇವರು ಹೊಂದಿದ್ದಾರೆ ಅಂತ ಅಮೆರಿಕಾದ ಗುಪ್ತಚರ ಇಲಾಖೆ ಹೇಳಿರುವಂಥದ್ದು. ಹಾಗಾದರೆ ಟ್ರಂಪ್ ಮುನೀರ್ ದೋಸ್ತಿ ಅಮೆರಿಕಾಗೆ ಆತಂಕದಲ್ಲಿ ಟ್ರಂಪ್ ಅವರನ್ನು ದಾರಿ ತಪ್ಪಿಸುವ ಯತ್ನ ಅಂತ. ಹೆಂಗೆ? ಮುನೀರ್ ಅವರನ್ನು ಟ್ರಂಪ್ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ. ಈಜಿಪ್ಟ್ನಲ್ಲಿ ಒಂದು ಸಭೆ ಇತ್ತು, ಆ ಸಭೆಗೆ ಮುನೀರ್ ಹೋಗಿದ್ರು, ಶಹಬಾಜ್ ಶರೀಫ್ ಕೂಡ ಹೋಗಿದ್ರು. ಶಹಬಾಜ್ ಶರೀಫ್ ಅವರನ್ನು ವೆಲ್ಕಮ್ ಮಾಡುವಂಥ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಹೇಳಿಬಿಟ್ರು, ಅತ್ಯುತ್ತಮವಾದಂಥ ನನ್ನ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತೆಲ್ಲ ಕರೆದ್ಬಿಟ್ರು. ಆದರೆ ಹೀಗೆ ಕರೆಯೋದು CIA ಇಷ್ಟ ಇಲ್ಲ. CIA ಅಮೆರಿಕದ ಗುಪ್ತಚರ ದಳ, ಇದಕ್ಕಿಷ್ಟ ಇಲ್ಲ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಅವರನ್ನು ನಂಬಬೇಡಿ, ಅಮೆರಿಕದ ಅಧ್ಯಕ್ಷನೇ ಮ್ಯಾನಿಪುಲೇಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ. ಇದರ ಬಗ್ಗೆ ಅಮೆರಿಕದ ಒಂದು ಗುಪ್ತಚರ ವರದಿ ಇಂಥದ್ದೆಲ್ಲವನ್ನು ಹೇಳಿದೆ. ಫೌಂಡೇಶನ್ ಫಾರ್ ಡಿಫೆನ್ಸ್ ಡೆಮಾಕ್ರಸಿ, ಅಮೆರಿಕದ ಈ ಒಂದು ಪಡೆ, ಇದರ ಅಧಿಕಾರಿ ರೋಗಿಯೋ ಅಂತ ಇವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ನಂಬಬಾರದು, ಅಫ್ಘಾನಿಸ್ತಾನ ವಿಚಾರದಲ್ಲಿ ವಿಶ್ವಾಸಘಾತಕ ಶಕ್ತಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವತ್ತು ತಾಲಿಬಾನಿಗೆ ಸಪೋರ್ಟ್ ಮಾಡಿದ್ರು, ಇವತ್ತು ಇರಾನ್ಗೆ ಸಪೋರ್ಟ್ ಮಾಡಬಹುದು. ಹೀಗಾಗಿ ಅವರನ್ನು ನಂಬಬೇಡಿ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾದರೆ ಪಾಕಿಸ್ತಾನದ ಡಬಲ್ ಗೇಮ್ ಇತಿಹಾಸ, ಇವತ್ತು ಇರಾನ್ ಜೊತೆಗೇನೋ ಸಂಬಂಧ ಹೊಂದಿದ್ದಾರೆ, ಆ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ನಂಬಬಾರದು ಅಂತಲ್ಲ. ಪಾಕಿಸ್ತಾನದ ಇತಿಹಾಸನೇ ಹೆಂಗಿದೆ ಪಾಕಿಸ್ತಾನದ ಇತಿಹಾಸ? ಪಾಕಿಸ್ತಾನ 2001ರಲ್ಲಿ 9/11 ದಾಳಿ ಆಯ್ತಲ್ಲ ಅಮೆರಿಕಾದ ಮೇಲೆ, 2000ಕ್ಕೂ ಅಧಿಕ ಜನ ಮೃತಪಟ್ಟರು, ಒಸಾಮಾ ಬಿನ್ ಲಾಡನ್ ದಾಳಿ ಮಾಡಿದ್ರು, WTOದ ಮೇಲೆ ಎಲ್ಲವೂ ಕೂಡ ಆಗಿದೆ. ಆ ಸಮಯದಲ್ಲಿ ಏನು ಮಾಡ್ತು, ತಾಲಿಬಾನ್ ಶಕ್ತಿಯನ್ನು ಮಟ್ಟ ಹಾಕಬೇಕು ಅಂತ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅವತ್ತು ಈ ಪಾಕಿಸ್ತಾನ ಏನು ಹೇಳ್ತು, ನಿಮಗೆ ನೆಲಮಾರ್ಗ ಕೊಡ್ತೀವಿ, ಜಲಮಾರ್ಗ ಕೊಡ್ತೀವಿ, ಅವರ ವಿಚಾರಗಳ ಎಲ್ಲವನ್ನು ಕೂಡ ನಿಮಗೆ ಗುಪ್ತವಾಗಿ ಹೇಳ್ತೀವಿ, ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಅಂತೇಳಿ ಅಮೆರಿಕಾದ ಬಳಿ ಏನು ಮಾಡಿದ್ರು, ಇವರು $30 ಶತಕೋಟಿ ಪಡೆದುಕೊಂಡ್ರು. $30 ಶತಕೋಟಿ ಪಡೆದುಕೊಂಡ್ರು. ವಿಪರ್ಯಾಸ ಅಂತ ಹೇಳಿದರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಆಗಿರ್ಬೋದು, ತಾಲಿಬಾನ್ ಮತ್ತು ಇನ್ನೊಂದು ಸಂಘಟನೆಗೆ ನೆರವು ಕೊಡ್ತಾ ಇದ್ದಂತಹ ಸಂಸ್ಥೆ ಇದು. ಪಾಕಿಸ್ತಾನದ ಈ ಗುಪ್ತಚರ ಸಂಸ್ಥೆ ನೆರವು ಕೊಡ್ತಾ ಇದ್ರು. ಇದರ ಜೊತೆಗೆ ಕೊನೆಗಾಗಿ ಫಲಿತಾಂಶ ಏನಾಗ್ಬಿಡ್ತು, ಒಸಾಮಾ ಬಿನ್ ಲಾಡನ್ ಅವರ ಅಮೆರಿಕಾದವರು ಹೊಡೆದ್ರಲ್ಲ, ಎಲ್ಲಿ ಹೊಡೆದ್ರು?
ಅಮೆರಿಕದ ಮಿಲಿಟರಿ ಅಕಾಡೆಮಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಒಸಾಮಾ ಬಿನ್ ಲಾಡನ್ ವಾಸ ಮಾಡ್ತಾ ಇದ್ದ. ಇದು ಸ್ವತಃ ಪಾಕಿಸ್ತಾನಕ್ಕೂ ಗೊತ್ತಿರಲಿಲ್ಲ. ಅವತ್ತು ಅಮೆರಿಕಾದವರು ಹೊಡೆದ್ರು, ಪರಿಣಾಮ ಅವತ್ತು ಪಾಕಿಸ್ತಾನ ಮುಖಭಂಗವನ್ನು ಅನುಭವಿಸಿತು. ಈ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ನಂಬಬಾರದು ಅಂತ ಅವ್ರು ಹೇಳ್ತಾ ಇರೋದು. ಇದರ ಜೊತೆಗೆ ಗೂಢಚಾರಿಕೆಯ ಭಯವೂ ಕೂಡ ಅವ್ರಿಗೆ ಕಾಡ್ತಾ ಇದೆ. ಗೂಢಚಾರಿಕೆಯ ಭಯ ಕಾಡ್ತಾ ಇದೆ. ಏನೇನು ಗೂಢಚಾರಿಕೆ, ಯಾವೆಲ್ಲ ಮಾಹಿತಿಗಳನ್ನು ಅವರು ಇರಾನ್ ಜೊತೆಗೆ ಹಂಚಿಕೊಂಡು ಬಿಡಬಹುದು ಎನ್ನುವಂತಹ ಆತಂಕ. ಇತ್ತೀಚೆಗೆ ಮುನೀರ್ ಏನು ಮಾಡ್ತಿದ್ದಾರೆ, ಈ AI ಆಗಿರ್ಬೋದು ಮತ್ತು ತಾಂತ್ರಿಕವಾಗಿ ಆಸಕ್ತಿ ತೋರಿಸೋ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ISI ಮುಖ್ಯಸ್ಥರಾಗಿದ್ದರು ಈ ಹಿಂದೆ ಇದೇ ಮುನೀರ್. ಹೀಗಾಗಿ ಅವ್ರಿಗೆ ನಂಟಿದೆ, ಸಂಪರ್ಕ ಇದೆ. ಈ ಕಾರಣಕ್ಕಾಗಿ ಟ್ರಂಪ್ ಅವರ ನಂಬಿಕೆಯನ್ನು ಬಳಸಿಕೊಂಡು ಆ ನಂಬಿಕೆಯ ಮುಖಾಂತರ ಇರಾನ್ ಮೇಲೆ ಇವತ್ತು ಏನು ಅಮೆರಿಕ ಕತ್ತಿ ಮಸೀತಾ ಇದೆ ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮುನೀರ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ AI ಆಗಿರ್ಬೋದು, ಸೈಬರ್ ಭದ್ರತೆಯ ಮುಖಾಂತರ ಅಮೆರಿಕದ ತಾಂತ್ರಿಕತೆಯನ್ನು ಬಳಸಿಕೊಂಡು ಆ ಮುಖಾಂತರ ಇರಾನ್ಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಬಹುದು ಅಂತ. ಇದರ ಜೊತೆಗೆ ಅಮೆರಿಕಾಗೆ ಇರಾನ್ ಕಮಾಂಡರ್ ಇನ್ಫಾರ್ಮರ್ ಆಗಿದ್ದಾರೆ. ಏನು, ಹೆಂಗೆ ಸಾಧ್ಯ? ಕಾಸಿಂ ಸುಲೈಮಾನಿ ಎನ್ನುವಂತಹ ವ್ಯಕ್ತಿ 2020ರಲ್ಲಿ ಮೃತಪಟ್ಟರು. ಅಮೆರಿಕದ ಡ್ರೋನ್ ದಾಳಿಗೆ ಮೃತಪಟ್ಟರು. ಇನ್ನೊಂದು ಹುಸೈ ಸಲಾಮಿ ಇಸ್ರೇಲ್ನ ಕ್ಷಿಪಣಿಗೆ ಇವರು ದಾಳಿಗೆ ಮೃತಪಟ್ಟರು. ಇದರ ಜೊತೆಗೆ ಒಂದು ಘಟನೆ ಸಂಭವಿಸಿಬಿಡುತ್ತೆ. ಮೊಹಮ್ಮದ್ ಬಿಕೇರಿ ಅಂತ ಈ ವ್ಯಕ್ತಿ ಏನಾದರೂ ಇವರನ್ನ ಮುನೀರ್ 2025 ಮೇ 27ನೇ ತಾರೀಕಿಗೆ ಭೇಟಿ ಮಾಡ್ತಾರೆ. ಈ ಭೇಟಿಯ ಸಮಯದಲ್ಲಿ ಒಂದು ವಾಚ್ ಕೊಡ್ತಾರೆ ಅವ್ರಿಗೆ ಗಿಫ್ಟ್ ಆಗಿ. ಎಂಥ ವಾಚು, ನಾರ್ಮಲ್ ವಾಚ್ ಅಲ್ಲ ಅದು. ಆ ವಾಚ್ನಲ್ಲಿ ಏನಿರುತ್ತೆ, GPS ಅನ್ನು ಅಳವಡಿಸಲಾಗಿರುತ್ತೆ. ಆ ವ್ಯಕ್ತಿ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲವೂ ಕೂಡ ರೆಕಾರ್ಡೆಡ್ ಆಗಿ ಅದು ಶತ್ರು ರಾಷ್ಟ್ರಕ್ಕೆ ಗೊತ್ತಾಗುವಂತೆ ಇತ್ತು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. GPS ಅನ್ನು ಅಳವಡಿಸಲಾಗಿತ್ತು. ಈ ಉಡುಗೊರೆಯನ್ನು ಪಡೆದುಕೊಂಡ ಕೆಲವೇ ದಿನಗಳಲ್ಲಿ ಮೊಹಮ್ಮದ್ ಬಿಕೇರಿ ಇಸ್ರೇಲ್ನ ದಾಳಿಗೆ ಹತರಾಗ್ಬಿಡ್ತಾರೆ, ಮೃತಪಟ್ಟು ಬಿಡ್ತಾರೆ. ಇದರ ಜೊತೆಗೆ ಮೊಹಮ್ಮದ್ ಬಿಕೇರಿ ಮೃತಪಟ್ಟ 5 ದಿನಗಳ ಒಳಗಾಗಿ ಇದೇ ಮುನೀರ್ ಏನು ಮಾಡ್ತಾರೆ, ಅಮೆರಿಕಾಕ್ಕೆ ಭೇಟಿ ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರ ಔತಣ ಕೂಟವನ್ನು ಸ್ವೀಕಾರ ಮಾಡ್ತಾರೆ. ಇದು ಕೂಡ ಅನುಮಾನಕ್ಕೆ ಕಾಡ್ತಾ ಇದೆ. ಇದರ ಜೊತೆಗೆ ಮುನೀರ್ ಏಕೆ ಸಂಧಾನದ ಸೂತ್ರಧಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಹಜವಾಗಿ ಇರಾನ್ ಜೊತೆಗೆ ಸಂಬಂಧ ಇದೆ, ಅಮೆರಿಕದ ಜೊತೆಗೆ ಸಂಬಂಧ ಇದೆ, ಟ್ರಂಪ್ನ ನೆಚ್ಚಿನ ಹುಡುಗ ಅಂತಲೇ ಆ ವ್ಯಕ್ತಿನ ಕರೀಬಹುದು. ಹೀಗಾಗಿ ಅತ್ಯುತ್ತಮ ಫೀಲ್ಡ್ ಮಾರ್ಷಲ್ ಅಂತಲೇ ಎಲ್ಲ ಕರೆದಿದ್ದಾರೆ. ಹೀಗಾಗಿ ಆ ವ್ಯಕ್ತಿಯ ಸ್ನೇಹ ಸೂತ್ರದ ಕಾರಣಕ್ಕಾಗಿ ಇದು ಸಹಜವಾಗಿ ಒಪ್ಪಿಗೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಮಿಲಿಟರಿ ಡಿಪ್ಲೊಮೆಸಿ ಇದೆ. ಪಾಕಿಸ್ತಾನದ ಪ್ರಧಾನಿಗಿಂತಲೂ ಕೂಡ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಪಾಕಿಸ್ತಾನದ ಮುನೀರ್ ಅವರನ್ನು ನಂಬ್ತಾ ಇದ್ದಾರೆ. ಪಾಕಿಸ್ತಾನದ ಮುನೀರ್ನ ಪ್ರಧಾನ ಕಾರ್ಯದರ್ಶಿಯನ್ನು ನಂಬ್ತಾ ಇದ್ದಾರೆ. ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ವ್ಯಕ್ತಿಯೊಬ್ಬನನ್ನು ನಂಬ್ತಾ ಇರೋದು. ಹೀಗಾಗಿ ಇದು 2 ರಾಷ್ಟ್ರಗಳ ನಡುವೆ ಸಂಧಾನಕ್ಕೆ ವೇದಿಕೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಪಾಕಿಸ್ತಾನ ಅಂದುಕೊಂಡಂತೆ ಇದು ಸಹಾಯ ಆಗಬಹುದಾ? ಯಾಕಂದರೆ ಇರಾನ್ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಮುನೀರ್ ಅವರ ಸಹವಾಸ, ಪಾಕಿಸ್ತಾನದ ಸಹವಾಸ ಬೇಡುವಂತ ಅಲ್ಲಿಯ ಅಮೆರಿಕಾದ ಅವರು ಕೊಟ್ಟಂತಹ ಎಚ್ಚರಿಕೆ, ಅಮೆರಿಕಾದ ಗುಪ್ತಚರ ದಳ ಕೊಟ್ಟಂತಹ ಎಚ್ಚರಿಕೆ. ಆದರೆ ಮುನೀರ್ ಸಂಧಾನಕ್ಕಾಗಿ ನಾನು ಪ್ರಯತ್ನ ಪಡ್ತಿದ್ದೀನಿ, ಸಹಾಯ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುನೀರ್ ಇದ್ದರೆ ಅದು ಮೇಲ್ನೋಟಕ್ಕೆ ಸದ್ಯಕ್ಕೆ ಅಸಾಧ್ಯತೆ ಅಂತಲೇ ಕೂಡ ಹೇಳ್ಬೋದು. ಇದರ ಜೊತೆಗೆ ಭಾರತಕ್ಕೆ ಹೆಂಗೆ ಮುನೀರ್ ಮತ್ತು ಟ್ರಂಪ್ ಸ್ನೇಹ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗಬಹುದು. ಮೊದಲೇದು ಸಹಜವಾಗಿ ಜಮ್ಮು ಕಾಶ್ಮೀರ ವಿಚಾರ. ಭಾರತ ಏನು ಹೇಳುತ್ತೆ, ಜಮ್ಮು ಮತ್ತು ಕಾಶ್ಮೀರದ ಈ ಸಂಘರ್ಷ ಏನೇ ಇರಬಹುದು ಅದು ಪಾಕಿಸ್ತಾನ ಮತ್ತು ಭಾರತದ ನಡುವೆ, ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ 3ನೇ ಟೀಮ್ ಇದರಲ್ಲಿ ಎಂಟ್ರಿ ಆಗಬಾರ್ದು, 3ನೇ ದೇಶ ಇದರಲ್ಲಿ ಬರಬಾರ್ದು ಅಂತ ಬೇರೆ ಬೇರೆ ದೇಶಗಳು ಈ ಹಿಂದೆ ಇರಾನ್ನವರು ಕೂಡ ಅದರ ಬಗ್ಗೆ ಮಾತನಾಡಿದಾಗ ಭಾರಿ ಎಚ್ಚರಿಕೆಯನ್ನು ಇಂಡಿಯಾ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಂಧಾನ ಯಶಸ್ವಿ ಆದರೆ ಅಮೆರಿಕದ ಮೇಲೆ ಈ ಬೆಲೆಯನ್ನು ಏರಿಸಬೇಕು ಅಂತ ಹಿಂದೆ ಡೊನಾಲ್ಡ್ ಟ್ರಂಪ್ ಸುಂಕವನ್ನೆಲ್ಲ ಏರಿಕೆ ಮಾಡಿದ್ರಲ್ಲ, ಮತ್ತೆ ಒನ್ಸ್ ಅಗೇನ್ ಪಾಕಿಸ್ತಾನ ಅದನ್ನು ಮಾಡಬಹುದು ಅಂತ ಭದ್ರತಾ ಹಿತಾಸಕ್ತಿಗಳ ಮೇಲೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ಬೋದು. ಯಾಕಂದರೆ ಪಾಕಿಸ್ತಾನ ತನ್ನ ಭಯೋತ್ಪಾದಕರ ಮುಖಾಂತರ ಪಹಲ್ಗಾಮ್ನಲ್ಲಿ 26 ಜನ ಮೃತಪಟ್ಟರು. ಅದಾಗಲೂ ಕೂಡ ಅಮೆರಿಕದ ಅಧ್ಯಕ್ಷರು ಏನು ಮಾಡಿದ್ರು, ಅವರನ್ನು ಹಾಡಿ ಹೋಗಲು ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಭಯೋತ್ಪಾದನೆಯ ಚಟುವಟಿಕೆಗಳು ಮತ್ತೆ ಅಮೆರಿಕ ಅಂದರೆ ಪಾಕಿಸ್ತಾನ ಜಾಸ್ತಿ ಆಗ್ಬೋದು, ಅದು ಭಾರತಕ್ಕೆ ಒಂದು ಎಫೆಕ್ಟನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಬಟ್ ಏನಾಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ.